ನಮಸ್ಕಾರ ಎಲ್ರಿಗೂ. ವೀಣಾ ಮಹೇಂದ್ರ ವ್ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಕೆಂಪು ಅವಲಕ್ಕಿಯಿಂದ ಅವಲಕ್ಕಿ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿವತ್ತು ಯಾಕೆ ಕೆಂಪು ಅವಲಕ್ಕಿಲಿ ನಿಮಗೆ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ಇದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ ಮತ್ತು ಜೀರ್ಣಕ್ರಿಯೆ ಸುಧಾರಿಸಿ ಹೊಟ್ಟೆ ತುಂಬಿದ ಅನುಭವ ಕೂಡ ಹೆಚ್ಚು ಸಮಯ ನೀಡುತ್ತೆ. ಮತ್ತು ಇನ್ನೊಂದು ವಿಷಯ ಅಂದರೆ ಕಬ್ಬಿಣದ ಅಂಶ ಹೆಚ್ಚಾಗಿದೆ. ಇದು ರಕ್ತಹೀನತೆ ಸಮಸ್ಯೆನ ತಡೆಯಲು ಮತ್ತು ದೇಹದಲ್ಲಿ ರಕ್ತದ ಪ್ರಮಾಣವನ್ನು ಉತ್ತಮವಾಗಿಡಲು ಸಹಾಯ ಮಾಡುತ್ತೆ. ಮತ್ತು ಮೂರನೇದಾಗಿ ಕೆಂಪು ಅವಲಕ್ಕಿ ನಿಧಾನವಾಗಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಇದರಿಂದ ದಿನವಿಡೀ ಉತ್ಸಾಹ ಮತ್ತು ಶಕ್ತಿ ದೊರೆಯುತ್ತೆ. ಹೀಗೆ ಹೋಗ್ತಾ ಹೋಗ್ತಾ ನಾನು ವಿಡಿಯೋದಲ್ಲಿ ನಿಮಗೆ ರೆಸಿಪಿ ಕೂಡ ಎಕ್ಸ್ಪ್ಲೇನ್ ಮಾಡಿಕೊಂಡು ಕೆಂಪು ಅವಲಕ್ಕಿನೇ ಯಾಕೆ ಬಳಸಬೇಕು, ಅಲ್ಲ ಅದರಿಂದ ಬಳಸೋದ್ರಿಂದ ಏನು ಪ್ರಯೋಜನಗಳು ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಇವತ್ತು ನಾನು ಟಾಟಾ ಸಂಪನ್ ಅವರ ಕೆಂಪು ಅಕ್ಕಿ ಬಳಸ್ಕೊಂಡು ಅವಲಕ್ಕಿ ಚಿತ್ರಾನ್ನ ಅಥವಾ ಅವಲಕ್ಕಿ ಉಪ್ಪಿಟ್ಟು ಹೇಗಾದರೂ ಕರೀರಿ, ಒಟ್ಟಿನಲ್ಲಿ ರೆಸಿಪಿ ಒಂದೇ ಇರುತ್ತೆ. ನಾನು ಇಲ್ಲಿ ಕೆಂಪು ಅವಲಕ್ಕಿ ಚಿತ್ರಾನ್ನ ಒಬ್ರಿಗೋಸ್ಕರ ಮಾತ್ರ ಮಾಡ್ಕೋತಾ ಇರೋದು, ಅಂದರೆ ನನಗೋಸ್ಕರ. ಸೊ ಅದರಿಂದ ನೋಡಿ, ಆ ಚಿಕ್ಕ ಗ್ಲಾಸಲ್ಲಿ 1.5 ಗ್ಲಾಸ್ ಅಳತೆಯಲ್ಲಿ ಕೆಂಪು ಅವಲಕ್ಕಿ ತೊಗೊಂಡಿದ್ದೀನಿ. ಈ ಮಾಮೂಲಿ ಅವಲಕ್ಕಿ ಹೇಗೆ ನಾವು 2-3 ಸತಿ ತೊಳ್ಕೊತೀವೋ ಹಾಗೆ ಇದನ್ನು ತೊಳ್ಕೊಂಡು ಮತ್ತು ಅದನ್ನು ನೆನೆಸಿಡಬಾರ್ದು. ಇದೊಂದು ಟಿಪ್ ಅಂತಲೇ ಹೇಳ್ಬೋದು. ತುಂಬ ಜನ ಅವಲಕ್ಕಿನ ಸ್ವಲ್ಪ ಹೊತ್ತು ನೆನೆಸಿಟ್ಬಿಡ್ತಾರೆ, ಆದರೆ ಆ ಥರ ಮಾಡಬಾರ್ದು. ನೋಡಿ, ಈ ಥರ ಒಂದು 2-3 ಸತಿ ತೊಳೆದಿದ ತಕ್ಷಣ ಒಂದು ಫಿಲ್ಟರ್ಗೆ ಹಾಕ್ಕೊಂಡು ಈ ಥರ ಸೋಸಿ ಇಟ್ಕೊಂಡ್ಬಿಡ್ಬೇಕು. ಇಷ್ಟು ನೀರಿನ ಅಂಶನೇ ಸಾಕು, ಉದುದ್ರಾಗುತ್ತೆ. ಇಲ್ಲಾಂದರೆ ತುಂಬಾ ಗಂಜಿ ಥರ ಪೇಸ್ಟ್ ಥರ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇವಾಗ ಇದನ್ನು ನಾನು ಸೋಸ್ಕೊಂಡು ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ. ಹಾಗೆಯೇ ಒಗ್ಗರಣೆ ಹಾಕ್ಕೋಬೇಕಲ್ಲ, ಅದಕ್ಕೋಸ್ಕರ ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ ಒಲೆ ಮೇಲೆ. ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, 1.5 ಸ್ಪೂನು ಅಥವಾ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ಮೇಲೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಕಡಲೆಬೇಳೆ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಒಂದು ಅರ್ಧ ಆಗಿದೆ ಅನ್ನೋಷ್ಟೊತ್ತಿಗೆ ಉದ್ದಿನಬೇಳೆ ಸೇರಿಸ್ಕೋಬೇಕು. ಕೆಲವರು 2 ಒಟ್ಟೊಟ್ಟಿಗೆ ಹಾಕ್ಕೊಂಡ್ಬಿಡ್ತಾರೆ. ಉದ್ದಿನಬೇಳೆ ಬೇಗ ಸೀದೋಗುತ್ತೆ ಮತ್ತು ಈ ಕಡಲೆಬೇಳೆ ಇನ್ನೂ ಕೆಂಪಗಾಗಿರೋದಿಲ್ಲ. ಆದ್ದರಿಂದ ಇದು ಅರ್ಧ ಕೆಂಪಗಾದ್ಮೇಲೆ ಉದ್ದಿನಬೇಳೆ ಹಾಕ್ಕೊಳ್ಳೋದು ಒಳ್ಳೆಯದು. ಹಾಗೆಯೇ ಈ ಥರ 2 ಕೆಂಪಗಾದ್ಮೇಲೆ ಉದ್ದಕ್ಕೆ ಸೀಳಿಟ್ಕೊಂಡಿರುವ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಹೆಚ್ಚಿಗೆ ಯೂಸ್ ಮಾಡ್ತಾ ಇದ್ದೀನಿ, ಆರೋಗ್ಯದ ದೃಷ್ಟಿಯಿಂದ ಅಷ್ಟೇ. ನಿಮಗೆ ಈರುಳ್ಳಿ ಅಷ್ಟೊಂದು ಬೇಕಾಗಿಲ್ಲ ಅಂದರೆ ಒಂದು ಸ್ವಲ್ಪನೇ ಯೂಸ್ ಮಾಡ್ಕೋಬೋದು. ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿದೆ ಅನ್ನೋಷ್ಟೊತ್ತಿಗೆ ನಾವು ಉಪ್ಪು ಸೇರಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಹಾಗೆಯೇ ಒಂದು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಕೆಂಪು ಅವಲಕ್ಕಿ ಬಳಸೋದ್ರಿಂದ ಹೃದಯದ ಆರೋಗ್ಯ ಕೂಡ ಕಾಪಾಡಲು ಸಹಕಾರಿಯಾಗುತ್ತೆ. ಇದರಲ್ಲಿರುವ ಪೋಷಕಾಂಶಗಳು ಕೊಲೆಸ್ಟ್ರಾಲ್ ಮಟ್ಟನ ನಿಯಂತ್ರಿಸಲು ನೆರವಾಗುತ್ತೆ ಮತ್ತು ತೂಕ ನಿಯಂತ್ರಣಕ್ಕೂ ಕೂಡ ಇದು ಒಳ್ಳೆಯದು. ನೋಡಿ, ಇವಾಗ ಇದನ್ನು ಅವಲಕ್ಕಿ ನೆನೆಸಿ ಅಂದರೆ ಫಿಲ್ಟರ್ ಮಾಡಿ ಒಂದು ಕಡೆ ಇಟ್ಟಿದ್ವಲ್ಲ, ಅದನ್ನು ಕೂಡ ಸೇರಿಸ್ಕೊಂಡೆ. ಹಾಗೆಯೇ ನಾನು ಯಾವಾಗಲೂ ಈ ಟೈಮಲ್ಲೇ ಕರಿಬೇವು ಹಾಕ್ಕೊಳ್ಳೋದು. ಯಾವುದೇ ಅಡುಗೆ ತೋರಿಸ್ಲಿ ನಿಮಗೆ ಹೇಳ್ತೀನಲ್ಲ, ಒಗ್ಗರಣೆಗೆ ಡೈರೆಕ್ಟಾಗಿ ಹಾಕ್ಕೊಳ್ಳಲ್ಲ, ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೊಟ್ಟೋಗುತ್ತೆ ಅಂದ್ಬಿಟ್ಟು ನಾನು ಅಡುಗೆ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಹಾಕ್ಕೊಳ್ಳೋದು. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಒಂದೇ 1 ನಿಮಿಷ ಅಥವಾ ಒಂದು 30 ಸೆಕೆಂಡು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಸಿಂಪಲ್ಲು, ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಕೆಂಪು ಅವಲಕ್ಕಿ ಚಿತ್ರಾನ್ನ ರೆಡಿ ಆಗಿ ಹೋಯಿತು. ಇದನ್ನು ನನಗೆ ಮಾಡ್ಕೊಂಡಿದ್ದು ಮನೆಯವ್ರಿಗೆ ಮತ್ತು ಬಿಳಿ ಅವಲಕ್ಕಿಯಿಂದ ಮತ್ತು
ಇದೇ ಅವಲಕ್ಕಿ ಚಿತ್ರಾನ್ನ ತೋರಿಸ್ತಾ ಇದ್ದೀನಿ. ಪ್ರೊಸೀಜರ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಈ ಥರ ಬೆಳಗಿನ ತಿಂಡಿಗೆ ನಾವೇನಾದರೂ ಈ ಥರ ಕೆಂಪು ಅವಲಕ್ಕಿಯಿಂದ ಚಿತ್ರಾನ್ನ ಮಾಡಿಕೊಂಡು ತಿಂದರೆ ಹೆಚ್ಚು ಹೊಟ್ಟೆ ತುಂಬಿದ ಅನುಭವ ಕೊಡುತ್ತೆ. ಹಾಗಾಗಿ ಅನಗತ್ಯ ತಿಂಡಿಗಳನ್ನು ತಿನ್ನೋ ಅಭ್ಯಾಸ ಕಡಿಮೆ ಕೂಡ ಆಗುತ್ತೆ. ಮತ್ತು ಇನ್ನೊಂದು ಅಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇದೆ. ದೇಹದ ಜೀವಕೋಶಗಳನ್ನ ಹಾನಿಯಿಂದ ರಕ್ಷಿಸಲು ಕೂಡ ಸಹಾಯ ಮಾಡುತ್ತೆ. ಇನ್ನೊಂದೇನು ವಿಶೇಷ ಅಂದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಕೂಡ ಹೆಲ್ಪ್ ಆಗುತ್ತೆ. ಆದ್ದರಿಂದ ಡಯಾಬಿಟೀಸ್ ಇರೋರು ಕೂಡ ಇದನ್ನು ಒಂದು ರೀತಿಲಿ ಮಿತವಾಗಿ ಸೇವಿಸಬಹುದು. ಮತ್ತು ಇನ್ನೊಂದೇನು ಅಂದರೆ ಕೆಂಪು ಅವಲಕ್ಕಿ ಸಹಜವಾಗಿ ಗ್ಲೂಟನ್ ರಹಿತ ಆಹಾರ ಆಗಿದೆ. ಗ್ಲೂಟನ್ ಸೇವಿಸದವರು ಇದನ್ನು ಸುಲಭವಾಗಿ ತಮ್ಮ ಆಹಾರದಲ್ಲಿ ಸೇವಿಸಬಹುದು. ನೋಡಿ, ಅವಲಕ್ಕಿ ತೊಳೆದಾಗಿದೆ. ಇದನ್ನು ಮತ್ತೆ ಆ ಫಿಲ್ಟರ್ ಅಲ್ಲಿ ಇಟ್ಕೋತಾ ಇದ್ದೀನಿ. ಸೊ ಅದರಲ್ಲಿರೋ ಎಕ್ಸಸ್ ನೀರಿನ ಅಂಶ ಕೂಡ ಹೋಗಿ ಉದುದ್ರಾಗಿರುತ್ತೆ. ಮಹಾರಾಷ್ಟ್ರದಲ್ಲಂತೂ ಇದು ತುಂಬಾ ಬೆಳಗಿನ ಟಿಫನ್ಗೆ ತುಂಬಾ ಹೆಚ್ಚಾಗಿ ಉಪಯೋಗಿಸ್ತಾರೆ. ಬೆಂಗಳೂರು ಕಡೆ ಎಲ್ಲ ಇದನ್ನು ಅವಲಕ್ಕಿ ಉಪ್ಪಿಟ್ಟು ಅಂತಾರೆ ಕೆಲವರು ಅವಲಕ್ಕಿ ಚಿತ್ರಾನ್ನ ಅಂತಾರೆ. ಹೆಸರೇನೇ ಇರಲಿ, ಆಲ್ಮೋಸ್ಟ್ ಪ್ರೊಸೀಜರ್ ಎಲ್ಲ ಒಂದೇ ರೀತಿ ಇರುತ್ತೆ. ನೋಡಿ, ಇವಾಗ ನಾನು ಕರಿಬೇವು ಮತ್ತು ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನ ತುರಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಇವಾಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು 2-3 ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ, ಸಾಸಿವೆ ಸಿಡಿದಾದ್ಮೇಲೆ ಮತ್ತೆ ಯೂಶುವಲ್ ಪ್ರೊಸೀಜರು ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಬೇಳೆ ಒಂದು ಸ್ವಲ್ಪ ಅರ್ಧ ಕೆಂಪಗಾದ್ಮೇಲೆ ಮತ್ತೆ ಉದ್ದಿನಬೇಳೆ ಕೂಡ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಬಿಳಿ ಅವಲಕ್ಕಿ ತಿನ್ನೋದ್ರಿಂದ ಹಾನಿ ಏನಿಲ್ಲ, ಯಾವುದೇ ಆಗಲಿ ಹಿತವಾಗಿ ಮಿತವಾಗಿ ತಿನ್ಬೋದು. ಬಟ್ ನಾನು ಆಗಲೇ ಹೇಳಿದಾಗೆ ಕೆಲವು ಬೆನಿಫಿಟ್ಸ್ ಎಕ್ಸ್ಟ್ರಾ ಇರೋದ್ರಿಂದ ನೀವು ತುಂಬ ಹೆಲ್ತ್ ಕಾನ್ಷಿಯಸ್ ಇದ್ದರೆ ಅಥವಾ ಏನಾದರೂ ಡಯಟ್ ಸ್ಟಾರ್ಟ್ ಮಾಡಿದರೆ, ಏನಾದರೂ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಕೊಲೆಸ್ಟ್ರಾಲು ಅಥವಾ ಡಯಾಬಿಟೀಸು ಏನೋ ಒಂದಿರುತ್ತಲ್ಲ ಇಶ್ಯೂಸ್ ಇತ್ತೀಚೆಗೆ, ಸೊ ಅಂಥವರು ಇದನ್ನು ಟ್ರೈ ಮಾಡ್ಬೋದು. ಕೆಂಪು ಅವಲಕ್ಕಿನೇ ಸಿಗುತ್ತಲ್ಲ, ಸೊ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ನೋಡಿ, ಈರುಳ್ಳಿ ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು, ಹಾಗೆಯೇ ಈಗ ನಾವು ಸೋಸಿಟ್ಕೊಂಡಿದ್ವಲ್ಲ ಅವಲಕ್ಕಿ, ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ಯಾವಾಗಲೂ ಅದು ನಿಮ್ಮ ಚಾಯ್ಸ್ ಆಗುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಬಿಳಿ ಅವಲಕ್ಕಿಯಿಂದನೇ ಮಾಡ್ಕೊಳ್ಳಿ, ಅಥವಾ ಇನ್ನೊಂದು ಚೂರು ಹೆಚ್ಚು ಪೋಷಕಾಂಶಗಳು ಬೇಕು ಮತ್ತು ಇನ್ನೊಂದು ಸ್ವಲ್ಪ ಹೆಲ್ತಿಯಾಗಿ ತಿನ್ನಬೇಕು ಅನ್ನೋರು ಕೆಂಪು ಅವಲಕ್ಕಿ ಬಳಸ್ಕೊಂಡು ಮಾಡ್ಕೋಬೋದು ಈ ಥರ. ನೋಡಿ, ಇದೆಲ್ಲ ಆದಮೇಲೆ ನಾನು ಒಂದು 3-4 ಸ್ಪೂನು ತೆಂಗಿನಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಕರಿಬೇವು ಕೂಡ ಹಾಕ್ಕೊಂಡೆ 1-2 ಎಸ್ಲು. ನೀವಾಗಲೇ ಅಬ್ಸರ್ವ್ ಮಾಡಿರ್ಬೋದು, ನಾನು ಮಾಡಿಕೊಂಡಾಗ ಕೆಂಪು ಅವಲಕ್ಕಿಗೆ ತೆಂಗಿನಕಾಯಿ ತುರಿ ಅವಾಯ್ಡ್ ಮಾಡಿದ್ದೀನಿ. ಅದು ಕೆಲವು ಪ್ರಕಾರ ತೆಂಗಿನಕಾಯಿ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ತೆಂಗಿನ ತುರಿ ಒಳ್ಳೆಯದು, ಕೊಕೊನಟ್ ಆಯಿಲ್ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನಾನು ಇತ್ತೀಚೆಗೆ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ, ಅದರಿಂದ ನಾನು ಹಾಕ್ಕೊಳ್ಳಿಲ್ಲ. ಅದೇ ಆಗಲೇ ಹೇಳ್ದಂಗೆ ಕೆಲವ್ರಿಗೆ ಕೆಲವು ಪ್ರಾಬ್ಲಮ್ಸ್ ಇರುತ್ತಲ್ಲ, ಸೊ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಟೇಸ್ಟ್ಗೋಸ್ಕರ ಅಥವಾ ನಿಮಗೆ ತೆಂಗಿನಕಾಯಿ ಒಳ್ಳೆಯದು ಅಂತ ನಿಮಗೆ ಅನಿಸಿದರೆ ನೀವು ಖಂಡಿತ ಹಾಕ್ಕೊಂಡು ಈ ಥರ ಟೇಸ್ಟಿಯಾಗಿ ಮಾಡಿಕೊಂಡು ತಿನ್ಬೋದು. ಸೊ ಇವಾಗೆಲ್ಲ ಒಂದು ಕಡೆಯಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಇತ್ತೀಚೆಗಂತೂ ತುಂಬ ಜನ ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟಿದಾರಲ್ಲ, ಸೊ ನಿಮ್ಗೇನಾದರೂ ಫೈಬರ್ ಕಂಟೆಂಟ್ ಇನ್ನೂ ಜಾಸ್ತಿ ಬೇಕು ಅಂದರೆ ಕೆಲವು ತರಕಾರಿಗಳನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೋದು. ನೋಡಿ, ನನ್ನ ಪ್ಲೇಟಲ್ಲಿ ಈಗ ಸ್ಲೈಸಸ್ ಆಫ್ ಕ್ಯಾರೆಟು ಮತ್ತು ಮೂಲಂಗಿ ಸಹ ಇಟ್ಟಿದ್ದೀನಿ. ದಿನಕ್ಕೆ ಒಂದು ಫ್ರೂಟು ಅಂತ ಅಂದ್ರೂ ಯಾವುದಾದ್ರೂ ಒಂದು ಫ್ರೂಟ್ ತಿನ್ನಬೇಕಲ್ಲ, ಸೊ ಹಾಗಾಗಿ ನಾನು ಮಾವಿನ ಸೀಸನ್ ಆಗಿರೋದ್ರಿಂದ ಒಂದು 4 ಮಾವಿನ ಪೀಸಸ್ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, 2 ರೆಡಿ ಆಗೋಯ್ತು.
ಹಾಗೆಯೇ ಆವತ್ತಿನ ದಿನ ಮನೆಯಲ್ಲಿ ಸೀಬೆಹಣ್ಣು ತಂದಿದ್ವಿ. ತುಂಬಾ ಚೆನ್ನಾಗಿತ್ತು. ಒಂಥರ ಏನಂತಾರೆ, ಕಾಯೂ ಅಲ್ಲ ಹಣ್ಣು ಅಲ್ಲ ಆ ರೀತಿ ಇತ್ತು. ಹಾಗಾಗಿ ಅದನ್ನು ಕಟ್ ಮಾಡಿಕೊಂಡು ತಿಂತಾಯಿದ್ದೀವಿ. 2 ರೀತಿ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ ಇಲ್ಲಿ. ಒಂದು ಹೀಗೆ ಸಿಂಪಲ್ಲಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಉದುರಿಸ್ಕೊಂಡು ಸ್ವಲ್ಪ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಾಡಿಬಿಟ್ಟು ಅದನ್ನು ಹೀಗೆ ಪೀಸಸ್ ಆಗಿ ತಿನ್ನೋದು. ಉಪ್ಪು ಹಾಕೊಳ್ಳೋ ಒಂದು ಪದ್ಧತಿ ಟೇಸ್ಟ್ಗೋಸ್ಕರನೂ ಇರ್ಬೋದು, ಅಥವಾ ಕೆಲವ್ರಿಗೆ ಗಂಟ್ಲು ಕೆರೆತ ಆಗುತ್ತಲ್ಲ, ಸೊ ಆ ಉಪ್ಪು ಒಂಚೂರು ಹಾಕ್ಕೊಂಡ್ರೆ ನಿವಾರಣೆ ಆಗುತ್ತೆ ಅಂತ. ಮತ್ತು ಚಿಲ್ಲಿ ಪೌಡರ್ ಆಪ್ಷನ್ನು, ನಿಮಗೆ ಖಾರ ಬೇಕು ಅನಿಸಿದ್ರೆ ಹಾಕ್ಕೋಬೋದು. ಹಾಗೆಯೇ ಇನ್ನೂ ಒಳ್ಳೆಯದು ಅಂದರೆ ಬ್ಲ್ಯಾಕ್ ಸಾಲ್ಟ್ ಇದ್ದರೆ ನೀವು ಅದನ್ನು ಕೂಡ ಬಳಸ್ಕೋಬೋದು. ಸೊ ಇವೆರಡು 2 ರೀತಿ ನಾನು ಸೀಬೆಹಣ್ಣು ತಿನ್ನೋದು ತೋರಿಸಿದ್ದೀನಿ. ಸೀಬೆಹಣ್ಣು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಸಿ ಹೆಚ್ಚಾಗಿರುತ್ತಲ್ಲ, ಹಾಗಾಗಿ ಆವಾಗವಾಗ ತಿನ್ನೋದು ಒಳ್ಳೆಯದು. ನಾನು ಯಾವಾಗಲೂ ಹೇಳ್ದಂಗೆ ಏನು ತಿಂದ್ರೂ ಮಿತವಾಗಿ ತಿಂದರೆ ಯಾವುದೇ ಆರೋಗ್ಯ ಸಮಸ್ಯೆ ಇರೋದಿಲ್ಲ. ಬಟ್ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಯಾವ ರೀತಿ ತಗೋತೀವಿ ಅಂತ. ಸ್ವಲ್ಪ ಟೇಸ್ಟ್ ಚೆನ್ನಾಗಿದ್ದರೆ ನಾವು ಸ್ವಲ್ಪ ಹೆಚ್ಚಾಗಿ ತಿನ್ನೋದು ಸಹಜ ಅಲ್ವಾ. ಕೆಂಪು ಅವಲಕ್ಕಿ ತಿನ್ನೋದ್ರಿಂದ ಏನು ಬೆನಿಫಿಟ್ಸ್ ಅಂತ ಒಂದು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ. ಹಾಗೆಯೇ ಈ ಸೀಬೆಹಣ್ಣು ತಿನ್ನೋದ್ರಿಂದ ಬೆನಿಫಿಟ್ಸ್ ಏನು ಅಂತ ಅದು ಕೂಡ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ, ನೋಡ್ಕೊಳ್ಳಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡೋದಂತೂ ಮರಿಲೇಬೇಡಿ. ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ನೋಡ್ಬೋದು, ನೀವು ನನ್ನ ವಿಡಿಯೋ ಹಾಕಿದ ತಕ್ಷಣವೇ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.